ಸ್ಥಿತಿದವನ್ನ ಆಳದ ತೂಗಿ ಮಾಡ್ತಾರೆ ಅಷ್ಟೇ. ಈಗ ಇಲ್ಲ ನೋಡೋಣ, ಅದನ್ನು ಸರ್ಗೆ ನಮ್ಮ ಪಕ್ಷ ಆಳದ ತೂಗಿ ಮಾಡ್ತಾರೆ, ಯಾವ್ದು ನೋಡೋಣ. ನಬಾರ್ಡ್ನಿಂದ ಒಂದು ಪತ್ರ ಬಂದಿದೆ ಸರ್ ಸರ್ಕಾರಿ ಇಲಾಖೆಗೆ, ಡಿಸಿಸಿ ಬ್ಯಾಂಕಿನ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಂತವ್ರನ್ನ ಅನರ್ಹಗೊಳಿಸಬೇಕಂತ ಬಂದಿದೆ. ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅದು ನೋಡ್ಬೇಕು, ಅದು ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಸರಿ, ಆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವ್ದು ನೋಟಿಸ್ ಕೊಡದೇನೆ ಏನ್ ಅವ್ರು ದಿನನಿತ್ಯ ಏನ್ ನಾವು ಅದರದ್ದೇ ನಂಬ್ಕೊಂಡ್ ಜೀವನ ಮಾಡ್ತಿರ್ತಾರೆ, ಆ ಏನ್ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಅದನ್ನೇ ಜಪ್ಪ ನೋಡ್ಬೇಕಾದ ಆಗಿದ್ದವ್ರು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ, ಬೇರೆ ಅದನ್ನ ಬೇಕಾದ್ರೆ ಹೇಳ್ತೀವಿ, ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತಿರ್ಬೇಕಾರೆ. ಯಾಕಂದ್ರೆ ಅದ ಮಾಡ್ತಾ ಇರೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಅವ್ರ ಆಕ್ರೋಶ ಇರ್ತಕ್ಕಂಥದ್ದು ಏನ್ ಮೇನ್ ಬಜಾರ್ ಏನಿದಾವೆ ಅಲ್ಲಿ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನೇ ಅತಿಕ್ರಮಣ ಮಾಡ್ಕೊಂಡ್ರೆ ಅಂತವ್ರನ್ನ ಬಿಟ್ಟ ನಾವು ದುಡ್ಡು ತಿನ್ನುವಂತ ಏನ್ ಬಡವರನ್ನ ಹೇಳಿದಾಗ ಅವ್ರಿಗೆ ಸಮ ಅವಕಾಶ ಕೊಟ್ಟು ಅವ್ರ ಪರ್ಯಾಯ ವ್ಯವಸ್ಥೆ ಮೇಲೆ ಮಾಡೋಂಥವ್ರಿಗೆ ಬೇಕಾದಲ್ಲಿ ಕಾರ್ ಪಾರ್ಕಿಂಗ್ ಆಗ್ತದೆ, ಗಾಡಿ 2 ವೀಲರ್ ಪಾರ್ಕಿಂಗ್ ಆಗ್ತದೆ, ಒಂದು ಸಂಚಾರ ವ್ಯವಸ್ಥೆ ಬೆಳಗಾವಿಯಲ್ಲಿ ಈ ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದೆ ಸರ್? ಅಲ್ಲ, ಈಗಾಗಲೇ ಅದು ಮಾಡಿದ್ದ ಬೇಸ್ಬೇಕಾಗ ಮೊನ್ನೆ ಮಾಡಿದ್ದು ವಡಗಾವದಲ್ಲಿ ಎಲ್ಲ ಮಾಡಿದಾರೆ. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ರು, ಸ್ವಂತ ಮಾಡಿದ್ರು. ಸರ್, ಈಗ ಮೊನ್ನೆ ಬರ್ಮಾನಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ನಾವು ಜಗಳ ಮಾಡೋರಿಗೆ ಹೇಳೋಕ್ಕೂ ಕೂಡ ಅವರವರ ಸಂಬಂಧಿಕರ ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಟಹಾಸ ಮೆರೆಯುವಂತದ್ರ ಮಟ್ಟಿಗೆ ಹೋಗ್ತಾ ಇದೆ. ಸಂಬಂಧಿಕರು ಹೆಚ್ಚು ಬಿಡದಾಡಿದ್ದಾರೆ ಅಷ್ಟೇ. ಸಂಬಂಧ ಕಾಣ್ತಾ ಅವ್ರ ಸಂಬಂಧಿಕರೆಲ್ಲ ಬೇರೆ ದೇಶದಿಂದಲ್ಲ ಅವರೆಲ್ಲ ಜಗಳ ಮಾಡಿದಾರಂತೆ. ಮತ್ತೆ ಹೊಂದಾಣಿಕೆ ಆಗಿದ್ದಾರೆ, ಮತ್ತೆ ಕೈ ಅಷ್ಟೇ. ಅಲ್ಲ, ಏನ್ ಮೆಸೇಜ್ ಹೋಗುತ್ತೆ ಸರ್? ಮೆಸೇಜ್ ಈಗಾಗಲೇ ಕೇಸ್ ಹಾಕಿದಾರೆ, ಅವ್ರ ಮ್ಯಾಗ 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಮಾಡಿದಾರೆ, ಕಾನೂನಿಂದ ಏನ್ ಮಾಡ್ಬೇಕದೆಲ್ಲ ಮಾಡಿದಾರೆ. ಅದ್ರಲ್ಲಿ ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ ಸರ್. ಅದೊಂದೇ ಅಲ್ಲ, ಹಿಂಡಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದ್ರೆ ಸರ್, ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದ್ರು. ಆದ್ರೆ ಕಾನೂನು ಭಯ ಐತೋ ಇಲ್ಲ ಅನ್ನೋ ಪ್ರಶ್ನೆ ಇರೋದು. ಬೆಳಗಾವಿ ಬರ್ತಾರೆ ಬೇಕಾಬಿಟ್ಟೆ ಮಾಡ್ತಿದಾರೆ ಅಂತ ಸುಮಾರು ಘಟನೆಗಳು ಬೆಳಗಾವಿ ಆಗಿದೆ. ನೀವ್ ಹೇಳ್ದಂಗ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಬರ್ತಾ ಇರ್ತಕ್ಕಂಥದ್ದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ, ಅವ್ರ ಜೋಶಿಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಅದೊಂದು ಸದಾ ಯಾರು ಬಡದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಬಡ್ಕೊಟ್ರು ಅದು ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮ್ಮಾಗೆ ನಾವೇನ್ ಬರೋದು, ಅವ್ರು ಅದಕ್ಕೆ ತಯಾರದಾರ, ಖಾಲಿ ಅದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರ ಏಮ್ ಸತ್ರು ಅದು ನಮ್ಮಾಗ ಬರ್ಬೋದು. ಅದು ಯಾವ್ದಾರ ಕಲ್ಯಾಣ ನಾಯಿ ಸತ್ರು ಅದ ನಮ್ಮಗ ಹಾಕೋರು. ಇದು 28 ಮಾರ್ಚ್ ಮೇ ವರೆಗೆ ಒಂದು ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ, ನೋಡಿದ್ರೆ ನೋಡ್ಬೇಕಲ್ಲ ಅದನ್ನ. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರು ಜಗಳ ಹಿಡಿದಾರ, ಏನೋ ಆಗಿದೆ, ಅವ್ರು ಬಿಡುದಂತ ಅವ್ರು ಹೇಳಿದಾರ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದ್ ಯಾವ್ದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆ ಕಮಿಟಿ ಅವರ ಕೂಡಿ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಸರ್, ಈಗ ಜೈ ಕಿಸಾನ್ ಮಾರ್ಕೆಟ್ ಸಂಬಂಧಪಟ್ಟಂಗೆ APMC ಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದಾವೆ ಅನ್ನುವಂಥದ್ದು ನೋಡ್ಬೇಕದ ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದಿದೆ, ಬಗೆಹರಿದ ಏನ್ ಸಮಸ್ಯೆ. ಟೆಂಡರ್ ಕರೆದಾರೆ, ಮತ್ತೆ ಹೊಸದು ಟೆಂಡರ್ ಕರೆದು ಮತ್ತೆ ಅವರು ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಮತ್ತೆ ಶೆಲ್ಟರ್ ಹೊಡಿಬೇಕು. ಸೌಕರ್ಯನ ಕೊಟ್ಟಿಲ್ಲ, ನಾವ್ ಹೆಂಗ್ ಹೋಗೋಣ ಅಂತ ಸರ್. ಸೌಕರ್ಯನ ಇಲ್ಲ, ಮೂಲಭೂತ ಸೌಕರ್ಯಗಳು ಅಂಗಡಿ ಇದೆ ಅಲ್ಲ, ಅಂಗಡಿ ಅಷ್ಟೇ ಅದೇ ಸರ್. ಅಂಗಡಿನ ಅದೇ. ಈಗ ಅವ್ರು ಬರಕ್ ಕೊಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಮಾನವ ದೃಷ್ಟಿಯಿಂದ ಕೊಟ್ಟಿದ್ವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ, 1 ವರ್ಷ ಮಾಡಿರ್ಬೋದು.